ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರ IPL ಮೊದಲನೇ ಪಂದ್ಯದಲ್ಲಿ ನಮ್ಮ RCB ತಂಡ SRH ವಿರುದ್ಧ ಭರ್ಜರಿಯಾಗಿ ಆದ್ರೆ ಗೆದ್ದು ಬಿದ್ದಿದೆ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಕಿಂಗ್ ಕೊಹ್ಲಿ ಅವರು ಭರ್ಜರಿಯಾಗಿ ಬ್ಯಾಟಿಂಗ್ ಕೂಡ ಮಾಡ್ತಾರೆ. ಇನ್ನು ಈ ಪಂದ್ಯ ಗೆದ್ದ ತಕ್ಷಣವೇ ಮಾತನಾಡಿದಂತ ನಮ್ಮ RCBಯ ಬಾದ್ಶಾ ಮತ್ತು RCBಯ ರಾಜ ಆಗಿರುವಂತ ಕಿಂಗ್ ಕೊಹ್ಲಿ ಹೇಳಿದ್ದನ್ನ ಕೇಳಿದ್ರೆ ನೀವು ಕೂಡ ಶಾಕ್ ಆಗ್ತೀರಾ. ಇನ್ನು RCB ಅಭಿಮಾನಿಗಳ ಬಗ್ಗೆ ಮತ್ತು ಬೆಂಗಳೂರಿನ ಬಗ್ಗೆ ಮತ್ತು 11 ಜನ ಮೃತಪಟ್ಟಿದ್ದಾರಲ್ಲ ಅದರ ಬಗ್ಗೆನೂ ಕೂಡ ವಿರಾಟ್ ಕೊಹ್ಲಿ ಆದ್ರೆ ಮಾತಾಡಿದ್ದಾರೆ. ಇನ್ನು ಇಶಾನ್ ಕಿಶನ್ ಬಗ್ಗೆ ಕೂಡ ಮಾತಾಡ್ತಾರೆ ಅಂತಾನೆ ಹೇಳ್ಬೋದು. ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಅವರು ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ RCB ಅಪ್ಪಟ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ ಮತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ಜೈ ಕರ್ನಾಟಕ ಮತ್ತು ಜೈ ಬೆಂಗಳೂರು, ಜೈ RCB, ಜೈ ವಿರಾಟ್ ಕೊಹ್ಲಿ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಈ ಪಂದ್ಯದ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಮೊದಲು ಬ್ಯಾಟಿಂಗ್ ಮಾಡಿದಂತ ಹೈದರಾಬಾದ್ ತಂಡ 201 ರನ್ ಆದ್ರೆ ಹೊಡಿತಾರೆ, 9 ವಿಕೆಟ್ ಕಳ್ಕೊಂಡು. ಆನಂತರ ಚೇಸಿಂಗ್ ಮಾಡಿದಂತ ನಮ್ಮ RCB ತಂಡ ಕೇವಲ 15.4 ಓವರ್ಗಳಲ್ಲಿ 203 ರನ್ ಆದ್ರೆ ಹೊಡಿತಾರೆ, 4 ವಿಕೆಟ್ ಕಳ್ಕೊಂಡು. ಇನ್ನು ಈ ಪಂದ್ಯದಲ್ಲಿ ಭರ್ಜರಿಯಾಗಿ 6 ವಿಕೆಟ್ ಗಳಿಂದ ಆದ್ರೆ ಗೆದ್ದು ಬೀಗಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಹೌದು ಸ್ನೇಹಿತರೆ, ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಬೌಲಿಂಗ್ ಬ್ಯಾಟಿಂಗ್ ಎರಡರಲ್ಲೂ ಕೂಡ ಅದ್ಭುತವಾಗಿ ಆದ್ರೆ ಪ್ರದರ್ಶನ ತೋರಿದೆ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ. ಇನ್ನು ಬೌಲಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬೌಲಿಂಗ್ ನಲ್ಲಿ ಡಪ್ಪಿ ಭುವನೇಶ್ವರ್ ಕುಮಾರ್ ಅದ್ಭುತವಾಗಿ ಬೌಲಿಂಗ್ ಮಾಡ್ತಾರೆ 8 ಓವರ್ ನಲ್ಲಿ. ಹೌದು ಸ್ನೇಹಿತರೆ, ಡಪ್ಪಿ 4 ಓವರ್ ಬೌಲಿಂಗ್ ಮಾಡಿ 22 ರನ್ ಬಿಟ್ಟು ಕೊಟ್ಟಾರೆ. ಭುವನೇಶ್ವರ್ ಕುಮಾರ್ ಅವರು 4 ಓವರ್ ಬೌಲಿಂಗ್ ಮಾಡಿ 31 ರನ್ ಆದ್ರೆ ಕೊಡ್ತಾರೆ. ಇನ್ನು ಬ್ಯಾಟಿಂಗ್ ವಿಚಾರಕ್ಕೆ ಬರೋದಾಯ್ತು ಅಂತಂದ್ರೆ ಬ್ಯಾಟಿಂಗ್ ನಲ್ಲಿ ಪವರ್ ಪ್ಲೇ ನಲ್ಲಿ ಸಾಲ್ಟ್ ಅವರ ವಿಕೆಟ್ ಆದ್ರೆ ಕಳ್ಕೊಳ್ತಾರೆ 8 ರನ್ಗೆ. ಆದ್ರೆ ಆ ನಂತರ ಹಿಂದೆ ತಿರುಗಿ ನೋಡದಂತ ನಮ್ಮ RCB ಬ್ಯಾಟರ್ಸ್ ದೇವದತ್ ಪಡಿಕ್ಕಲ್, ವಿರಾಟ್ ಕೊಹ್ಲಿ ಭರ್ಜರಿ ಆದ್ರೆ ಇನ್ನಿಂಗ್ಸ್ ಬ್ಯಾಟಿಂಗ್ ಆದ್ರೆ ಮಾಡ್ತಾರೆ. 100 ರನ್ ಜೊತೆ ಆಟ ಕೂಡ ಆಡ್ತಾರೆ ಅಂತಾನೆ ಹೇಳ್ಬಹುದು. ಮತ್ತು ವಿರಾಟ್ ಕೊಹ್ಲಿ, ದೇವದತ್ ಪಡಿಕ್ಕಲ್ ಆ ಕಾರಣದಿಂದಾಗಿ ನಮ್ಮ RCB ತಂಡ 15.4 ಓವರ್ ಗಳಲ್ಲಿ ಈ ಇನ್ನಿಂಗ್ಸ್ ನ ಮತ್ತು ಈ ಟಾರ್ಗೆಟ್ ಅನ್ನ ಈಸಿಯಾಗಿ ಆದ್ರೆ ಚೇಸ್ ಮಾಡಿ ಬಿಸಾಕ್ತಾರೆ. ಇನ್ನು ಈ ಪಂದ್ಯ ಗೆದ್ದ ಬಳಿಕ ಮಾತನಾಡಿದಂತ ನಮ್ಮ RCB ಬಾದ್ಶಾ ಕಿಂಗ್ ಕೊಹ್ಲಿ ಏನೆಲ್ಲ ಮಾತನಾಡಿದ್ದಾರೆ, ಏನೆಲ್ಲ ಹೇಳಿದ್ದಾರೆ ಅಂತ ಕೇಳಿದ್ರೆ ನೀವು ಕೂಡ ಸಲ್ಯೂಟ್ ಮಾಡ್ತೀರಾ. ಹೌದು ಸ್ನೇಹಿತರೆ, ಮೊದಲಿಗೆ ಈ ರೀತಿ ಆದ್ರೆ ಹೇಳಿದ್ದಾರೆ ವಿರಾಟ್ ಕೊಹ್ಲಿ. ಹೌದು, ನನಗೆ ತುಂಬಾನೇ ಆದ್ರೆ ಖುಷಿಯಾಗಿದೆ ಈ ಪಂದ್ಯ ಗೆದ್ದಾಗ. ಆದ್ರೆ ನಾವು ಟ್ರೋಫಿ ಗೆದ್ದ ಕೂಡಲೇ ನಾವು ಸೆಲೆಬ್ರೇಟ್ ಮಾಡುವ ವೇಳೆ 11 ಜನ ಮೃತಪಟ್ಟಿದ್ದರು. ಅದು ನನಗೂ ಇನ್ನು ನೋವು ಆದ್ರೆ ಕಾಡ್ತಾ ಇದೆ ಮತ್ತು ನನಗೆ ತುಂಬಾನೇ ಆದ್ರೆ ಇನ್ನೂ ಕೂಡ ನೋವಾದ್ರೆ ಇದೆ ಅಂತಂದು ವಿರಾಟ್ ಕೊಹ್ಲಿ ಅವರು ಶಾಕಿಂಗ್ ಹೇಳಿಕೆ ಆದ್ರೆ ಕೊಟ್ಟರು. ಇನ್ನು ಬೆಂಗಳೂರು ಫ್ಯಾನ್ಸ್ ಅಂದ್ರೆ ನನಗೆ ತುಂಬಾನೇ ಇಷ್ಟ ಮತ್ತು ನಾನು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದದ್ದು. ಆ ಕಾರಣದಿಂದಾಗಿ ನಾನು ಬೆಂಗಳೂರಿನಲ್ಲಿ ಆದ್ರೆ ನನ್ನ ಕ್ರಿಕೆಟ್ ಕೆರಿಯರ್ ಸ್ಟಾರ್ಟ್ ಆದದ್ದೇ ಬೆಂಗಳೂರಿನಿಂದ. ಆ ಕಾರಣದಿಂದಾಗಿ ನಾನು ಬೆಂಗಳೂರನ್ನು ಬಿಟ್ಟು ಕೊಡುವುದಿಲ್ಲ ಮತ್ತು ಬೆಂಗಳೂರಿಗೆ ಆಡುತ್ತೇನೆ ಮತ್ತು ನಾನು RCB ತಂಡಕ್ಕಾಗಿ ಆಡುತ್ತೇನೆ ಅಂತಂದು ವಿರಾಟ್ ಕೊಹ್ಲಿ ಅವರು ಭಾವುಕರಾಗಿ ಆದ್ರೆ ಮಾತಾಡ್ತಾರೆ. ಇನ್ನು ಅಭಿಮಾನಿಗಳ ಬಗ್ಗೆನೂ ಕೂಡ ಮಾತಾಡ್ತಾರೆ. ಇಲ್ಲಿಗೆ ಬಂದು ನನ್ನನ್ನು ಪ್ರೋತ್ಸಾಹಿಸೋ ಎಲ್ಲ ಅಭಿಮಾನಿಗಳಿಗೆ ಮತ್ತು ಎಲ್ಲ ಕ್ರಿಕೆಟ್ ಫ್ಯಾನ್ಸ್ಗೆ ತುಂಬಾನೇ ಧನ್ಯವಾದಗಳು ಅಂತಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳ್ತಾರೆ ಅಂತಾನೆ ಹೇಳ್ಬಹುದು. ಆನಂತರ ಅಪೋನೆಂಟ್ ತಂಡ ಆಗಿರುವಂತ ಹೈದರಾಬಾದ್ ತಂಡದ ನಾಯಕ ಇಶಾನ್ ಕಿಶನ್ ಬಗ್ಗೆ ಕೂಡ ಮಾತಾಡ್ತಾರೆ. ಇವತ್ತಿನ ಪಂದ್ಯದಲ್ಲಿ ನಾವು SRH ವಿರುದ್ಧ ಆದ್ರೆ ಗೆದ್ದಿದ್ದೇವೆ, ಆದ್ರೆ ಇಶಾನ್ ಕಿಶನ್ ಅವರು ಅದ್ಭುತವಾಗಿ ಬ್ಯಾಟಿಂಗ್ ಮಾಡಿದರು ಮತ್ತು ಇಶಾನ್ ಕಿಶನ್ ಅವರಿಗೆ ಯಾರು ಕೂಡ ಸಪೋರ್ಟಿವ್ ರೂಲ್ ತೋರಲಿಲ್ಲ ಅಂತಂದು ವಿರಾಟ್ ಕೊಹ್ಲಿ ಆದ್ರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ.